ಧರ್ಮಸ್ಥಳದಲ್ಲಿ 10ನೇ ದಿನವೂ ಆಪರೇಷನ್ ಅಸ್ಥಿಪಂಜರ. ಅರಣ್ಯ ಪ್ರದೇಶದಲ್ಲಿ ಹೇಗಿತ್ತು ಬುರುಡೆ ಶೋಧ. ಸ್ಪಾಟ್ ನಂಬರ್ 13 ಬಿಟ್ಟು ಹೊಸ ಜಾಗಗಳಿಗೆ ತೆರಳಿದ್ದೇಕೆ ಎಸ್ಐಟಿ. ಹೊಸ ಜಾಗದಲ್ಲಿ ಎಸ್ಐಟಿಗೆ ಸಿಕ್ಕಿದ್ದೇನು. ದೂರುದಾರನಿಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಯಿತಾ. 13ನೇ ಸ್ಥಳದಲ್ಲಿ ಉತ್ಖನನ ಮಾಡೋದು ಯಾವಾಗ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂಥದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಹೊಸ ಸ್ಪಾಟ್ ಅಂತ ಹೇಳಿ ಈ ಕ್ಷಣಕ್ಕೆ ನಾವು ಗುರುತು ಮಾಡಬಹುದು. ಸ್ಪಾಟ್ ನಂಬರ್ 14 ಇದು ಅಂತ ಹೇಳಿ ಈಗ ಗುರುತು ಮಾಡಬಹುದು. ಬರೋಬ್ಬರಿ 2 ಗಂಟೆಗಳ ಕಾಲ ವಿಚಾರಣೆ. 10ನೇ ದಿನದ ಕಾರ್ಯಾಚರಣೆಗೂ ಮುನ್ನ ಎಸ್ಐಟಿ ಅಧಿಕಾರಿಗಳು ಮತ್ತೆ ಅನಾಮಿಕನಿಗೆ ಡ್ರಿಲ್ ಮಾಡಿದ್ರು. ಎಲ್ಲಿಗೆ ಹೋಗಬೇಕು, ಯಾವ ಸ್ಥಳದಲ್ಲಿ ಉತ್ಖನನ ಮಾಡಬೇಕು, ನೂರಾರು ಶವಗಳನ್ನು ಹೂತಿರೋ ಜಾಗ ಯಾವುದು, 13 ಬಿಟ್ಟು ಬೇರೆ ಜಾಗಗಳು ನೆನಪಿದೆಯಾ? ಹೀಗೆ 2 ಗಂಟೆಗಳ ಕಾಲ ವಿಚಾರಣೆ ಬಳಿಕ ಅನಾಮಿಕನನ್ನ ಕರೆದುಕೊಂಡು ಅರಣ್ಯಕ್ಕೆ ಹೋಗಲಾಯಿತು. ಹೊಸ ಜಾಗ, ಹೊಸ ರಹಸ್ಯ. 10ನೇ ದಿನ ಏನೆಲ್ಲ ಆಯಿತು? ಗೋಂಕ್ರತಾರ್ ಅರಣ್ಯ ಪ್ರದೇಶ ಸ್ಪಾಟ್ ನಂಬರ್ 15ರಲ್ಲಿ ಸಿಕ್ಕಿದ್ದೇನು? 13ನೇ ಸ್ಥಳ ಉತ್ಖನನ ಯಾವಾಗ? ಅನಾಮಿಕ ಹಿಂದೆ ಬಿದ್ದಿದ್ದೇಕೆ ಎಸ್ಐಟಿ? ಸ್ಪಾಟ್ ನಂಬರ್ 13 ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಯಾಕಂದ್ರೆ 7ನೇ ದಿನದ ಕಾರ್ಯಾಚರಣೆಯಲ್ಲೇ 11 ಮತ್ತು 12ನೇ ಸ್ಥಳಗಳನ್ನು ಅಗೆದು ನೋಡಲಾಗಿತ್ತು. ಆದರೆ 13ನೇ ಸ್ಥಳವನ್ನ ಮಾತ್ರ ಈವರೆಗೂ ಉತ್ಖನನ ಮಾಡಿಲ್ಲ. 13ನೇ ಸ್ಥಳದಲ್ಲಿ 8 ಶವಗಳನ್ನು ಹೂಳಲಾಗಿದೆ ಅಂತ ಅನಾಮಿಕ ಹೇಳಿದ್ದಾನೆ. ಅಲ್ಲಿ ನಿಜಕ್ಕೂ 8 ಶವಗಳು ಇವೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ಎಸ್ಐಟಿ ಆ ಜಾಗವನ್ನ ಮಾತ್ರ ಅಗೆದು ನೋಡದೆ ಎಲ್ಲರಿಗೂ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ಎಂಟನೇ ದಿನ ಸ್ಪಾಟ್ ನಂಬರ್ 13 ಉತ್ಖನನ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅದು ಕೊನೆ ಕ್ಷಣದಲ್ಲಿ ಬದಲಾಗಿತ್ತು. 13ನೇ ಸ್ಥಳವನ್ನ ಬಿಟ್ಟು ಎಸ್ಐಟಿ ಬಂಗ್ಲೆಗುಡ್ಡಕ್ಕೆ ಹೋಗಿ ಅಲ್ಲಿ ಹೊಸ ಸ್ಥಳವನ್ನ ಉತ್ಖನನ ಮಾಡಿತ್ತು. ಇನ್ನು 9ನೇ ದಿನ ಸ್ಪಾಟ್ ನಂಬರ್ 13 ಉತ್ಖನನ ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ 9ನೇ ದಿನ ಎಸ್ಐಟಿ ಅಧಿಕಾರಿಗಳು ಕಚೇರಿಯಿಂದಲೇ ಆಚೆ ಬರಲಿಲ್ಲ. ಗಂಟೆಗಳ ಕಾಲ ಅನಾಮಿಕನನ್ನ ಕಚೇರಿಯಲ್ಲೇ ವಿಚಾರಣೆ ಮಾಡಿ ವಾಪಸ್ ಕಳಿಸಿತ್ತು. ಆ ಮೂಲಕ 13ನೇ ಸ್ಪಾಟ್ ತನ್ನ ಕುತೂಹಲವನ್ನ ಹಾಗೆಯೇ ಉಳಿಸ್ಕೊಂಡಿತ್ತು. ಇನ್ನು 10ನೇ ದಿನ ಆದರೂ ಸ್ಪಾಟ್ ನಂಬರ್ 13ರ ರಹಸ್ಯ ಹೊರಬರುತ್ತಾ ಅಂದುಕೊಂಡ್ರೆ ನೋವೇ, ಚಾನ್ಸೇ ಇಲ್ಲ ಅನ್ನೋ ಥರ ಎಸ್ಐಟಿ ಬೇರೊಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಶೋಧ ಕಾರ್ಯ ನಡೆಸಿದೆ. ಎಸ್ಐಟಿ ಕಳೆದ 2-3 ದಿನಗಳಿಂದ ಏನು ಮಾಡ್ತಾ ಇದೆ, ಯಾವ ನಿರ್ಧಾರ ತೆಗೆದುಕೊಳ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಕೆಲಸವನ್ನೂ ತುಂಬಾ ರಹಸ್ಯವಾಗಿ ಮಾಡ್ತಾ ಇದೆ. ಕೊನೆ ಕ್ಷಣಗಳಲ್ಲಿ ನಿರ್ಧಾರವನ್ನ ಬದಲಿಸ್ತಾ ಇದೆ. ಅನಾಮಿಕನಿಂದ ಹೊಸ ಜಾಗಗಳ ಬಗ್ಗೆ, ಹೊಸ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದು ಹೊಸ ಸ್ಥಳಗಳಲ್ಲಿ ಶವಗಳ ಶೋಧಕ್ಕೆ ಮುಂದಾಗಿದೆ. 13ನೇ ಸ್ಪಾಟ್ನಲ್ಲಿ ಶವಗಳು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಈಗ ಅನಾಮಿಕ ಹೇಳಿದ ಬೇರೆ ಜಾಗಗಳ ಬಗ್ಗೆ ಫೋಕಸ್ ಮಾಡಲು ಮುಂದಾಗಿದೆ. ಗುರುವಾರ ಕಾರ್ಯಾಚರಣೆಗೆ ಬ್ರೇಕ್ ಕೊಟ್ಟಿದ್ದ ಎಸ್ಐಟಿ 10ನೇ ದಿನ ಮಾತ್ರ ಎಲ್ಲಾ ಕೆಲಸಗಳನ್ನ ಬೇಗನೆ ಶುರು ಮಾಡಿತ್ತು. ಎಸ್ಐಟಿ ಕಚೇರಿಗೆ 10 ಗಂಟೆಗೆ ಆಗಮಿಸಿದ ಅಧಿಕಾರಿಗಳು ಸಭೆ ಮಾಡಿ ಅನಾಮಿಕನನ್ನು ವಿಚಾರಣೆ ಮಾಡಿದ್ರು. ಆದ್ರೆ ಎಲ್ಲಿಗೆ ಹೋಗಬೇಕು, ಯಾವ ಜಾಗದಲ್ಲಿ ಉತ್ಖನನ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ದು ಮಾತ್ರ ಬರೋಬ್ಬರಿ 2 ಗಂಟೆಗಳ ನಂತರ. ಸುಮಾರು 12:45ಕ್ಕೆ ಎಸ್ಐಟಿ ಕಚೇರಿಯಿಂದ ಆಚೆ ಬಂದ ಅಧಿಕಾರಿಗಳು ಅನಾಮಿಕನನ್ನ ಕರೆದುಕೊಂಡು ಸೀದಾ ಹೊಸ ಜಾಗಕ್ಕೆ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಎಸ್ಐಟಿ ತಂಡ ಮತ್ತು ಅನಾಮಿಕ
ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂತದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸ್ಥಳ ಮಹಜರು ಆದಂತ ಪ್ರದೇಶದಲ್ಲೇ ಇವತ್ತೇ ಉತ್ಖನನ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪಂಚಾಯತ್ನಿಂದ ಕಾರ್ಮಿಕರ ಸಹಿತವಾಗಿ ಎಲ್ಲ ತಂಡ ಹೋಗಿರುವಂತದ್ದು. ಹಾರೆ ಪಿಕ್ಕಾಸುಗಳನ್ನ ತೆಗೆದುಕೊಂಡು ಕಾರ್ಮಿಕರು ಕೂಡ ಹೋಗಿದ್ದಾರೆ. ಜೊತೆಗೆ ಕೊಳೆತ ಶವ ಇದ್ದಂತ ಸಂದರ್ಭದಲ್ಲಿ DNA ಅನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಉಪ್ಪಿನ ಮೂಟೆಯನ್ನ ಕೂಡ ಈಗ ಕೊಂಡೊಯ್ಯಿರುವಂತದ್ದು. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಈ ಭಾಗಕ್ಕೆ ಹಾಕಲಾಗಿದೆ. ಸ್ಪಾಟ್ ನಂಬರ್ 13ಕ್ಕೆ ಹೋಗ್ತಾರಾ ಅಂದ್ರೆ ಇಲ್ಲ, ಹೋಗಲಿಲ್ಲ. ಓಹ್, ಕಲ್ಲೇರಿ ಕಡೆಗೆ ಹೊರಟ್ರು ಅಂದ್ರೆ ಅಲ್ಲಿಗೂ ಅಲ್ಲ. ಧರ್ಮಸ್ಥಳದಿಂದ 3 ಕಿಲೋಮೀಟರ್ ದೂರ, ಕಲ್ಲೇರಿಯಿಂದ 2 ಕಿಲೋಮೀಟರ್ ದೂರ, ಈ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಯ ದಾರಿ ಕಡೆಗೆ ಗೋಂಕ್ರಥಾರ್ ಅರಣ್ಯ ಪ್ರದೇಶಕ್ಕೆ ಅನಾಮಿಕಾ ಕರೆದುಕೊಂಡು ಹೋಗಿದ್ದ. ಅಲ್ಲಿಗೆ ಹೋದ ನಂತರವೇ ಒಂದು ಜಾಗ ತೋರಿಸಿ ಅಲ್ಲಿ ಶೋಧ ನಡೆಸಲು ತಿಳಿಸಿದ್ದ. ಅದರಂತೆ ಹೊಸ ಸ್ಪಾಟ್ 15 ಅಂತ ಗುರುತು ಮಾಡಿ ಅಲ್ಲಿ ಉತ್ಖನನ ನಡೆಸಲಾಗಿದೆ. ಭಾರೀ ಭದ್ರತೆಯಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ. ಬೆಳಿಗ್ಗೆ 2 ಗಂಟೆಗಳ ಕಾಲ ನಡೆದ ವಿಚಾರಣೆಯಲ್ಲಿ ಅನಾಮಿಕಾ ಅದೇನು ಹೇಳಿದ್ನೋ ಏನೋ. SIT ಅಧಿಕಾರಿಗಳು ಸೀದಾ ಹೊಸದೊಂದು ಜಾಗಕ್ಕೆ ಹೋದ್ರು. ಅನಾಮಿಕಾ ಎಲ್ಲಿ ಹೇಳಿದ್ನೋ ಅಲ್ಲಿ ಹೋಗಿ ನಿಲ್ಲಿಸಿದ್ರು. ಆ ಪ್ರದೇಶ ಹೊಸದು. ಈ ಹಿಂದೆ ಅನಾಮಿಕಾ ತೋರಿಸಿದ 13 ಸ್ಥಳಗಳಲ್ಲಿ ಒಂದಲ್ಲ, ಅದರ ಪಕ್ಕ ಇರೋದು ಅಲ್ಲ, ಹೊಸ ಸ್ಥಳ. 13 ಸ್ಥಳಗಳಿಗಿಂತ ದೂರ ಇರೋ ಸ್ಥಳವನ್ನ ತೋರಿಸಿರೋ ಅನಾಮಿಕಾ ಅಧಿಕಾರಿಗಳನ್ನ ತಮ್ಮೊಂದಿಗೆ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಒಂದು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದು ಪೊಲೀಸ್ ವ್ಯಾನ್ನಿಂದ ಇಳಿದ ಅನಾಮಿಕಾ ಮೊದಲನೆಯವನಾಗಿ ಕಾಡಿನ ಒಳಗೆ ಹೋಗಿದ್ದಾನೆ. ಆತನನ್ನ ವಿಡಿಯೋ ಮಾಡಿಕೊಂಡು ಹಿಂದೆಯೇ ಮತ್ತೊಬ್ಬ ವ್ಯಕ್ತಿ, ಅವರ ಹಿಂದೆ ಅಧಿಕಾರಿಗಳು ಕಾಡಿನ ಒಳಗೆ ಹೋದ್ರು. ಇದೀಗ ಕಲ್ಲೇರಿಗಿಂತ ಸ್ವಲ್ಪ ಮುಂದೆ ಅಂದ್ರೆ 2 ಕಿಲೋಮೀಟರ್ ಮುಂದಕ್ಕೆ ಗೋಂಕ್ರತಾರ್ ಎಂಬ ಪ್ಲೇಸ್ಗೆ ಈಗ ಅರಣ್ಯ ಭಾಗಕ್ಕೆ ಆ ಅನಾಮಿಕ ವ್ಯಕ್ತಿಯನ್ನ SIT ಅವರು ಕರ್ಕೊಂಡು ಹೋಗಿರುವಂತದ್ದು. ಹಾಗಾಗಿ ಇದು ಒಂದು ಹೊಸ ಸ್ಪಾಟ್ ಅಂತ ಹೇಳಿ ಈ ಕ್ಷಣಕ್ಕೆ ನಾವು ಗುರುತು ಮಾಡಬಹುದು. ಸ್ಪಾಟ್ ನಂಬರ್ 14 ಇದು ಅಂತ ಹೇಳಿ ಈಗ ಗುರುತು ಮಾಡಬಹುದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಕ್ರೈಮ್ ಲೈನ್ ಅನ್ನ ಇಲ್ಲಿ ಅಧಿಕಾರಿಗಳು ಹಾಕ್ತಾ ಇರುವಂತದ್ದು. ಆ ಭಾಗಕ್ಕೆ ಯಾರೂ ಕೂಡ ಹೋಗಬಾರ್ದೆಂಬ ಸ್ಪಷ್ಟವಾದ ಸೂಚನೆಯನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಜೊತೆಗೆ ಆ ಬೋಳಿಯಾರ್ ಭಾಗದಿಂದ ಸುಮಾರು 1 ಕಿಲೋಮೀಟರ್ ಒಳಭಾಗಕ್ಕೆ ಇರುವಂತಹ ರಸ್ತೆ ಇದು. ಮತ್ತು 1980 ಇಸವಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾ ಎಂಬುವರ ಮನೆಗೆ ಹೋಗುವಂತಹ ದಾರಿ ಕೂಡ ಇದು. ಹಾಗಾಗಿ ಯಾವ ಪ್ರಕರಣಕ್ಕೆ SIT ಅವನನ್ನ ಈ ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಯಾವುದು ಆ ಪ್ರಕರಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇದೆ. ಈ ಜಾಗ ಬೋಳಿಯಾರ್ನಿಂದ 1 ಕಿಲೋಮೀಟರ್ ದೂರದ ಅರಣ್ಯ ಭಾಗವಾಗಿದ್ದು, ಈ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಸಂಪರ್ಕಿಸುವ ರಸ್ತೆಯೂ ಇದೇ ಆಗಿದೆ. ಅನಾಮಿಕಾ ಈಗ ಈ ಜಾಗದಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದು ಅಲ್ಲೇ ಸ್ಪಾಟ್ ನಂಬರ್ 15 ಅಂತ ಮಾರ್ಕ್ ಮಾಡಲಾಗಿದೆ. ಈ ಹಿಂದೆ 11 ಸ್ಥಳದ ಪಕ್ಕದಲ್ಲೇ 11A ಎಂಬ ಒಂದು ಜಾಗವನ್ನ ಶೋಧಿಸಲಾಗಿತ್ತು. ಅದನ್ನ 14 ಅಂತ ಲೆಕ್ಕ ಮಾಡಿಕೊಂಡಿದ್ದು ಈಗ ತೋರಿಸಿರೋ ಹೊಸ ಜಾಗವನ್ನ ಸ್ಪಾಟ್ ನಂಬರ್ 15 ಅಂತ ಮಾರ್ಕ್ ಮಾಡಿ ಅಲ್ಲಿ ಉತ್ಖನನ ಮಾಡಲಾಗಿದೆ. ರಸ್ತೆಯಿಂದ 500 ಮೀಟರ್ ಒಳಗೆ ಇರೋ ಅರಣ್ಯ ಪ್ರದೇಶಕ್ಕೆ ಅನಾಮಿಕಾ SIT ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದು, ನಂತರ ಕೂಲಿ ಕಾರ್ಮಿಕರು ಹೋಗಿದ್ದಾರೆ. ಉಪ್ಪಿನ ಮೂಟೆಯನ್ನೂ ತೆಗೆದುಕೊಂಡು ಹೋಗಲಾಗಿದೆ. ಅಷ್ಟೇ ಅಲ್ಲದೆ ಸ್ಪಾಟ್ ಗುರುತಿಸಲು 15 ಅನ್ನೋ ನಂಬರನ್ನು ತೆಗೆದುಕೊಂಡು ಹೋಗಲಾಗಿದೆ. ಇನ್ನು ಈ ಸ್ಥಳವನ್ನ ತುಂಬಾ ನಿಗೂಢವಾಗಿ ಇಡೋ ಉದ್ದೇಶದಿಂದ ಭಾರೀ ಭದ್ರತೆಯ ನಡುವೆ ಕಾರ್ಯಾಚರಣೆ ನಡೆಸಲಾಗಿದೆ. ಸ್ಥಳಕ್ಕೆ ಯಾರೂ ಹೋಗದಂತೆ ಪೊಲೀಸರ ಭದ್ರತೆ ಮಾಡಲಾಗಿದ್ದು, ಸ್ಥಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಮಾಧ್ಯಮಗಳ ಕಣ್ತಪ್ಪಿಸಿಯೇ ಕಾರ್ಯಾಚರಣೆ ಮಾಡ್ತಾ ಇರೋ SIT ಇಷ್ಟು ದಿನ ಪರದೆ ಕಟ್ಟಿ ಅದರ ಒಳಗೆ ಉತ್ಖನನ ಕೆಲಸ ಮಾಡ್ತಾ ಇತ್ತು. ಆದರೆ ಸ್ಪಾಟ್ ನಂಬರ್ 15 ಭಾರೀ ಭದ್ರತೆಯಲ್ಲಿ ಉತ್ಖನನ ಮಾಡಲಾಗಿದ್ದು, ರಸ್ತೆಗೆ ಅಡ್ಡಲಾಗಿ ಟೇಪ್ ಹಾಕಿ ಯಾರನ್ನೂ ಒಳಗೆ ಬಿಡದೆ ಕಾರ್ಯಾಚರಣೆ ನಡೆಸಲಾಗಿದೆ. ರಸ್ತೆ ಬಳಿಯೇ ಟೇಪ್ ಹಾಕಿ ಮಾಧ್ಯಮದವರನ್ನ ತಡೆಯಲಾಯಿತು. ಪೊಲೀಸರು, ಅಧಿಕಾರಿಗಳು, ಸಿಬ್ಬಂದಿಗೆ ಮಾತ್ರ 15ನೇ ಸ್ಥಳಕ್ಕೆ ಹೋಗಲು ಅವಕಾಶ ಕೊಡಲಾಯಿತು. AC ಸ್ಟೆಲ್ಲಾ ವರ್ಗೀಸ್, SP ಜಿತೇಂದ್ರ ಕುಮಾರ್ ದಯಾಮ, FSL, ಸೋಕೋ ಟೀಮ್ ಜೊತೆಗೆ SIT ಅಧಿಕಾರಿಗಳು ತೆರಳಿದ್ರು.
ಅನಾಮಿಕನಿಗೆ ಭಾರೀ ಭದ್ರತೆ, ಎಸ್ಕಾರ್ಟ್ ಗನ್ಮ್ಯಾನ್ ನಿಯೋಜನೆ. ಈಗಾಗಲೇ 9 ದಿನಗಳ ಕಾರ್ಯಾಚರಣೆ ನಡೆದಿದೆ. ಪ್ರತಿದಿನವೂ ಎಸ್ಐಟಿ ಭಾರೀ ಭದ್ರತೆಯಲ್ಲಿ ಅನಾಮಿಕನನ್ನ ಕರೆದುಕೊಂಡು ಬರ್ತಾ ಇದ್ರು. ಆತ ತೋರಿಸಿದ್ದ ಸ್ಥಳಗಳಿಗೂ ಭದ್ರತೆ ಕೊಡ್ತಾ ಇದ್ರು. 20 ಪೊಲೀಸ್ ಸಿಬ್ಬಂದಿಯೂ ಜೊತೆಗಿರ್ತಾ ಇದ್ರು. ಆದ್ರೆ 10ನೇ ದಿನ ಮಾತ್ರ ಎಲ್ಲವೂ ಬದಲಾಗಿದೆ. ಕಾರ್ಯಾಚರಣೆ ಮಾಡೋ ಸ್ಥಳಕ್ಕೆ 100ಕ್ಕೂ ಹೆಚ್ಚು ಪೊಲೀಸರು ಬಂದು ಭದ್ರತೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಮೊನ್ನೆ ನಡೆದ ಗಲಾಟೆ. ಬುಧವಾರ ನೇತ್ರಾವತಿ ಬಳಿ ಪಾಂಗಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿತ್ತು. ಸ್ಥಳದಲ್ಲಿ 100ಕ್ಕೂ ಹೆಚ್ಚು ಜನ ಸೇರಿ ಗಲಾಟೆ ಮಾಡಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಜನರನ್ನ ಚದುರಿಸಬೇಕಾಯಿತು. ಇದಾದ ನಂತರ ಧರ್ಮಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದ್ದು ಯಾವಾಗ ಏನಾಗುತ್ತೋ ಎಂಬ ಆತಂಕ ಇದೆ. ಇದೇ ಕಾರಣದಿಂದ ಕಾರ್ಯಾಚರಣೆ ಸ್ಥಳದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆಯಂತೆ. ಯೂಟ್ಯೂಬರ್ಗಳ ಮೇಲೆ ನಡೆದ ಹಲ್ಲೆ ಈಗ ಭದ್ರತೆ ಬಗ್ಗೆ ಪ್ರಶ್ನೆಗಳು ಏಳುವಂತೆ ಮಾಡಿದ್ದು, ಅನಾಮಿಕ ಸಹ ತನಗೆ ಹೆಚ್ಚಿನ ಭದ್ರತೆ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಂತೆ. ಅದಕ್ಕೆ ಈಗ ದೂರುದಾರನಿಗೂ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಅನಾಮಿಕ ದೂರುದಾರನಿಗೆ ಬಿಗಿ ಭದ್ರತೆ ಕೊಡಲಾಗಿದ್ದು, ಗನ್ಮ್ಯಾನ್, ಎಸ್ಕಾರ್ಟ್ ಭದ್ರತೆಯಲ್ಲಿ ಆತನನ್ನ ಕರೆದುಕೊಂಡು ಬರಲಾಗಿದೆ. ಒಂದು ಕಡೆ ಅನಾಮಿಕ ಹೇಳ್ತಾ ಇರೋದೆಲ್ಲ ಸುಳ್ಳು, ಆತ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಕೆಲವರು ಆರೋಪಗಳನ್ನ ಮಾಡ್ತಾ ಇದ್ದು, ಈಗ ಅವರು ಅನಾಮಿಕನ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹೊಸ ಜಾಗಗಳ ಬಗ್ಗೆ ಹೇಳಿದ್ದಕ್ಕೆ ಕಾರ್ಯಾಚರಣೆ. ಹೊಸದಾಗಿ 3 ಜಾಗಗಳನ್ನ ಗುರುತು ಮಾಡಿದ್ನ ಅನಾಮಿಕ. ಈ ಅನಾಮಿಕ ವ್ಯಕ್ತಿ ಒಂದೊಂದು ಕಡೆ ಒಂದೊಂದು ಜಾಗವನ್ನ ತೋರಿಸ್ತಾ ಇಲ್ಲ, ಪಕ್ಕದಲ್ಲೇ 3-4 ಸ್ಥಳಗಳನ್ನ ತೋರಿಸ್ತಾ ಇದ್ದಾನೆ. ಈ ಮೊದಲು ನೇತ್ರಾವತಿ ನದಿ ತಟದಲ್ಲೇ 10ಕ್ಕೂ ಹೆಚ್ಚು ಸ್ಥಳಗಳನ್ನ ತೋರಿಸಿದ್ದ. ಆದರೆ ಈಗ ನೇತ್ರಾವತಿ, ಕಲ್ಲೇರಿ ಎಲ್ಲವನ್ನ ಬಿಟ್ಟು ಬೊಳಿಯೂರು ಅರಣ್ಯ ಪ್ರದೇಶದಲ್ಲಿ ಹೊಸ ಜಾಗಗಳನ್ನ ತೋರಿಸಿದ್ದಾನೆ. ಗುರುವಾರ ಇಡೀ ದಿನ ಎಸ್ಐಟಿ ಕಾರ್ಯಾಚರಣೆ ಮಾಡದೆ ಅನಾಮಿಕನನ್ನ ವಿಚಾರಣೆ ಮಾಡಿತ್ತು. 13ನೇ ಸ್ಥಳ ಉತ್ಖನನ ಮಾಡೋ ಬಗ್ಗೆ ಕೇಳಿತ್ತಂತೆ. ಆದ್ರೆ ಅನಾಮಿಕ ಆ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಸಬೇಕು ಅಂತ ಪಟ್ಟು ಹಿಡಿದಿರೋದ್ರಿಂದ ಈಗ ಬೇರೆ ಸ್ಥಳಗಳ ಬಗ್ಗೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಅನಾಮಿಕ ಗುರುವಾರವೇ ಹೊಸ ಜಾಗಗಳ ಬಗ್ಗೆ ಎಸ್ಐಟಿ ಬಳಿ ಹೇಳಿದ್ದಂತೆ. 13ನೇ ಸ್ಪಾಟ್ ಬೇಡ, ಹೊಸ ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿ ಉತ್ಖನನ ಮಾಡೋಣ ಅಂತ ಹೇಳಿದ್ದಂತೆ. ಆದ್ರೆ ಅನಾಮಿಕ ತಡವಾಗಿ ಬಂದ ಕಾರಣ, ಎಸಿ ಸ್ಟೆಲ್ಲಾ ವರ್ಗೀಸ್ ಲಭ್ಯವಿಲ್ಲದ ಕಾರಣ ಗುರುವಾರ ಕಾರ್ಯಾಚರಣೆಯನ್ನೇ ಮಾಡಿರಲಿಲ್ಲ. ಆದ್ರೆ ಈಗ ಸೀದಾ ಹೊಸ ಜಾಗಗಳಿಗೆ ಅನಾಮಿಕನನ್ನ ಕರೆದುಕೊಂಡು ಹೋಗಿ ಆತ ತೋರಿಸಿದ ಜಾಗಗಳಲ್ಲಿ ಉತ್ಖನನ ಮಾಡಲಾಗಿದೆ. ಇನ್ನು ಈ ಭಾಗದಲ್ಲಿ ಅನಾಮಿಕ ಒಂದೇ ಕಡೆ 3 ಜಾಗಗಳನ್ನ ತೋರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅನಾಮಿಕ 100 ಶವಗಳನ್ನ ಹೂತಿದ್ದಾಗಿ ಹೇಳಿದ್ದಾನೆ. ಒಂದೊಂದು ಕಡೆ 10-20 ಶವಗಳನ್ನ ಹೂತಿರೋದಾಗಿ ಹೇಳಿದ್ದಾನೆ. ಹಾಗಾಗಿಯೇ ಅನಾಮಿಕ ಸಾಕಷ್ಟು ಜಾಗಗಳನ್ನ ತೋರಿಸೋ ಸಾಧ್ಯತೆ ಇದ್ದು, ಅದರಂತೆ ಈಗ ಹೊಸ ಜಾಗಕ್ಕೆ ಎಸ್ಐಟಿಯನ್ನ ಕರೆದುಕೊಂಡು ಹೋಗಿದ್ದಾನೆ. ಹೊಸ ಜಾಗದಲ್ಲೇ 3 ಜಾಗಗಳನ್ನ ತೋರಿಸಿ ಇಷ್ಟೂ ಜಾಗಗಳಲ್ಲೂ ಶವ ಹೂತಿರೋದಾಗಿ ಹೇಳಿದ್ದಾನೆ. ಅನಾಮಿಕನ ಮಾತಿನಂತೆ ಒಂದು ಜಾಗಕ್ಕೆ ಸ್ಪಾಟ್ ನಂಬರ್ 15 ಅಂತ ಗುರುತಿಸಿ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ. ಅದಾದ ನಂತರ ಉಳಿದ ಸ್ಥಳಗಳನ್ನ ಮಾರ್ಕ್ ಮಾಡಲಾಗಿದೆ. ಎಂದಿನಂತೆ ಉತ್ಖನನ ಕೆಲಸಕ್ಕೆ ಕಾರ್ಮಿಕರನ್ನೇ ಕರೆದುಕೊಂಡು ಹೋಗಲಾಗಿದ್ದು, ಅವರ ಜೊತೆಗೆ ಹಿಟಾಚಿಯನ್ನು ತರಿಸಿಕೊಳ್ಳಲಾಗಿದೆ. ಅಗತ್ಯ ಬಿದ್ದರೆ ಮಾತ್ರ ಹಿಟಾಚಿಯನ್ನ ಬಳಸಲು ಸ್ಥಳಕ್ಕೆ ಹಿಟಾಚಿಯನ್ನ ಕರೆಸಿಕೊಳ್ಳಲಾಗಿತ್ತು. ತಡವಾಗಿ ಕಾರ್ಯಾಚರಣೆ ಶುರುವಾಗಿದ್ದರಿಂದ ಅಲ್ಲಿಗೆ ಊಟವನ್ನು ತರಿಸಿಕೊಳ್ಳಲಾಯಿತು. ಸುಮಾರು 40ರಿಂದ 50 ಜನರಿಗೆ ಕ್ಯಾಟರಿಂಗ್ನಲ್ಲಿ ಊಟ ತರಿಸಿಕೊಂಡು ಕಾಡಿನಲ್ಲೇ ಊಟ ಮಾಡುವ ಮೂಲಕ ಕಾರ್ಯಾಚರಣೆ ಮುಂದುವರಿಸಲಾಯಿತು. ಈವರೆಗೆ 14 ಸ್ಥಳಗಳನ್ನ ತೋರಿಸಿದ್ದ ಅನಾಮಿಕ ಈಗ ಮತ್ತೆ 3 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ. ಆ ಮೂಲಕ ಮುಸುಕುಧಾರಿ ಒಟ್ಟು 17 ಜಾಗಗಳನ್ನ ಗುರುತು ಮಾಡಿದಂತಾಗಿದೆ. ಇಲ್ಲಿವರೆಗೂ 12 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧ ಅಂತ್ಯವಾಗಿದ್ದು, ಅದರಲ್ಲಿ ಒಂದು ಕಡೆ ಮಾತ್ರ ಮೂಳೆಗಳು ಪತ್ತೆಯಾಗಿವೆ. ಈಗ 13ರಿಂದ 17ನೇ ಜಾಗಗಳಲ್ಲಿ ಎಸ್ಐಟಿಯಿಂದ ಶೋಧ ಮಾಡ್ತಾ ಇದ್ದು, 13ನೇ ಪಾಯಿಂಟ್ ಬಿಟ್ಟು 15, 16, 17 ಶೋಧ ಮಾಡಲು ತೀರ್ಮಾನಿಸಿದೆ. ಕಲ್ಲೇರಿಯ ಗೋಂಕ್ರಥಾರ್ ಅರಣ್ಯ ಭಾಗದ 3 ಸ್ಥಳಗಳಲ್ಲಿ ಕಳೇಬರಕ್ಕಾಗಿ ಶೋಧ ಮಾಡಲಾಗಿದೆ. ಒಂದು ಕಡೆ ಉತ್ಖನನ, ಮತ್ತೊಂದು ಕಡೆ ತನಿಖೆ. ಬುರುಡೆ ರಹಸ್ಯವನ್ನ ಪತ್ತೆ ಹಚ್ಚಿದ್ರ ಎಸ್ಐಟಿ. ಯಾರೋ ಒಬ್ಬ ಬಂದು 100 ಜನರನ್ನ ಹೂತು ಹಾಕಿದ್ದೀನಿ ಅಂತ ಅಂದ್ರೆ ಯಾರೂ ನಂಬಲ್ಲ. ಅಷ್ಟೇ ಅಲ್ಲದೆ ಆತನ ಬಳಿ ಯಾವುದೇ ಸಾಕ್ಷಿಯೂ ಇಲ್ಲ.
ಆದರೂ ಆತ ಹೇಳಿದ್ದನ್ನ ನಂಬಿ SIT ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಆತ ಕೊಟ್ಟಿದ್ದ ತಲೆಬುರುಡೆ. ದೂರು ಕೊಟ್ಟ ಆರಂಭದಲ್ಲೇ ಆತ ಒಂದು ತಲೆಬುರುಡೆಯನ್ನ ತಂದು, ಇದು ನಾನೇ ಹೂತಿದ್ದ ಶವ, ಇಂಥದ್ದೇ 100 ಅಸ್ಥಿಪಂಜರ ತೋರಿಸ್ತೀನಿ, ಬ್ರಹ್ಮಾಂಡ ರಹಸ್ಯ ಬಯಲು ಮಾಡ್ತೀನಿ ಅಂತ ಬಂದಿದ್ದ. ಆ ಬುರುಡೆಯನ್ನ ತೆಗೆದುಕೊಂಡು SIT FSLಗೆ ಕಳಿಸಿದ್ರು. ಒಂದು ಕಡೆ ದೂರುದಾರ ಹೇಳಿದ ಸ್ಥಳಗಳನ್ನ ಶೋಧ ಮಾಡುತ್ತಲೇ ಮತ್ತೊಂದು ಕಡೆ ಬುರುಡೆ ರಹಸ್ಯವನ್ನೂ ತಿಳಿದುಕೊಂಡಿದ್ದಾರೆ. ಅನಾಮಿಕ SITಗೆ ತಂದುಕೊಟ್ಟಿದ್ದ ತಲೆಬುರುಡೆ ರಹಸ್ಯ ಈಗ ಬಯಲಾಗಿದೆ. ಅನಾಮಿಕ ತಂದುಕೊಟ್ಟಿದ್ದ ಆ ಬುರುಡೆ ಯಾರದ್ದು, ಅದು ಹೆಣ್ಣಿನದ್ದ ಅಥವಾ ಗಂಡಿನದ್ದ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಅನಾಮಿಕ ತಂದು ಕೊಟ್ಟಿದ್ದ ತಲೆಬುರುಡೆ ಸುಮಾರು 30 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ತಲೆಬುರುಡೆ ಒಬ್ಬ ಪುರುಷನದ್ದು ಅನ್ನೋದು ಗೊತ್ತಾಗಿದೆ. ಅನಾಮಿಕ ತಾನು ಹೂತಿರೋ ಶವಗಳಲ್ಲಿ ಸಾಕಷ್ಟು ಮಂದಿ ಮಹಿಳೆಯರೂ ಇದ್ದಾರೆ ಅಂತ ಹೇಳ್ಕೊಂಡಿದ್ದ. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿರುವುದು ಪುರುಷನ ಕಳೇಬರ ಅಂತ ಹೇಳಲಾಗಿತ್ತು. ಈಗ ಆತ ಕೊಟ್ಟಿದ್ದ ತಲೆಬುರುಡೆ ಸಹ ಪುರುಷನದ್ದು ಅಂತ ಗೊತ್ತಾಗಿದೆ. ಅನಾಮಿಕ ತಂದುಕೊಟ್ಟಿದ್ದ ತಲೆಬುರುಡೆಯನ್ನ 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮಾಡಿಸಲಾಗಿದ್ದು, ಎರಡೂ ವರದಿಯಲ್ಲೂ ಅದು ಪುರುಷನ ಬುರುಡೆ ಅಂತ ಸಾಬೀತು ಆಗಿದೆಯಂತೆ. ಹಾಗಾಗಿ ಗುರುವಾರ ಇಡೀ ದಿನ ತಲೆಬುರುಡೆ ತಂದಿದ್ದ ಜಾಗದ ಬಗ್ಗೆಯೇ ವಿಚಾರಣೆ ಮಾಡಲಾಗಿದೆ. ಆದರೆ ತಲೆಬುರುಡೆ ತಂದ ಜಾಗದ ಬಗ್ಗೆ ಅನಾಮಿಕ ಬಾಯ್ಬಿಟ್ಟಿಲ್ವಂತೆ. SITಗೆ ಯಾವುದೇ ಮಾಹಿತಿ ಕೊಟ್ಟಿಲ್ವಂತೆ. ಹಾಗಾಗಿ ಅನಾಮಿಕ ಯಾರದ್ದೋ ಹಳೆಯ ತಲೆಬುರುಡೆಯನ್ನ ತಂದಿರಬಹುದು ಅಂತ ಲೆಕ್ಕಾಚಾರ ಮಾಡಲಾಗಿದೆ. ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿರೋ ಅನಾಮಿಕ ಹೊಸ ಜಾಗಗಳನ್ನು ತೋರಿಸ್ತಾನೆ ಇದ್ದಾನೆ. ಮೊದಲು 13 ಸ್ಥಳಗಳನ್ನು ತೋರಿಸಿ ಸುಮ್ಮನಾಗಿದ್ದ ಮಾಸ್ಕ್ ಮ್ಯಾನ್ ನಂತರ 11ನೇ ಸ್ಥಳದ ಪಕ್ಕದಲ್ಲೇ ಬಂಗ್ಲೆಗುಡ್ಡದ ಅರಣ್ಯದಲ್ಲಿ 14ನೇ ಜಾಗವನ್ನು ತೋರಿಸಿದ್ದ. ಅಲ್ಲೂ ಏನೂ ಸಿಗಲಿಲ್ಲ. ಈಗ ಮತ್ತೆ 3 ಸ್ಥಳಗಳನ್ನು ಗುರುತು ಮಾಡಿದ್ದಾನೆ. ಧರ್ಮಸ್ಥಳದಿಂದ 3 ಕಿಲೋಮೀಟರ್ ದೂರದಲ್ಲಿ ಹೊಸ ಜಾಗ ತೋರಿಸಿ ಎಲ್ಲರನ್ನ ಹುಬ್ಬೇರುವಂತೆ ಮಾಡಿದ್ದಾನೆ. 10ನೇ ದಿನ ನಡೆದಿದ್ದೇನು, ಪಾಯಿಂಟ್ 15ರಲ್ಲಿ ಸಿಕ್ಕಿದ್ದೇನು. 11ನೇ ದಿನವೂ ಹೊಸ ಜಾಗದಲ್ಲೇ ಉತ್ಖನನ ಶೋಧ ನಡೆಯಲಿದೆಯಾ? ಅನಾಮಿಕನ 19 ವರ್ಷಗಳ ರಹಸ್ಯದ ಹಿಂದೆ ಬಿದ್ದಿದ್ದೇಕೆ SIT? ಪಾಯಿಂಟ್ ನಂಬರ್ 1ರಲ್ಲಿ ಸಾಕ್ಷಿ ಸಿಗಲಿಲ್ಲ. ಪಾಯಿಂಟ್ ನಂಬರ್ 1ರಿಂದ 5 ಸ್ಥಳಗಳಲ್ಲೂ ಏನೂ ಪತ್ತೆ ಆಗಲಿಲ್ಲ. ಆದರೆ ಪಾಯಿಂಟ್ 6ರಲ್ಲಿ ಮೂಳೆಗಳು ಪತ್ತೆ ಆಗಿದ್ವು. ಅನಾಮಿಕನ ಮೇಲೆ ನಂಬಿಕೆ ಹುಟ್ಟುವಂತೆ ಮಾಡಿದ್ವು. ಆದರೆ ಮತ್ತೆ ಅದೇ ಕಥೆ. 7ರಿಂದ 12ರವರೆಗೆ ಅಗೆದು ನೋಡಿದ್ರೂ ಏನೂ ಸಿಕ್ಕಿಲ್ಲ. ಈಗ 14, 15ರಲ್ಲೂ ಏನೂ ಸಿಕ್ಕಿಲ್ಲ. ಅನಾಮಿಕ ಹೊಸ ಜಾಗಗಳನ್ನು ತೋರಿಸ್ತಾ ಇದ್ರೂ ಸಾಕ್ಷಿ ಮಾತ್ರ ಸಿಗ್ತಾನೇ ಇಲ್ಲ. 6ನೇ ಸ್ಥಳದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕ ನಂತರ ಬಹಳ ರಹಸ್ಯವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಜನರನ್ನ, ಮಾಧ್ಯಮಗಳನ್ನ ದೂರವಿಟ್ಟು ಆ ಜಾಗಕ್ಕೆ ಪರದೆ ಕಟ್ಟಿ ರಹಸ್ಯವಾಗಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಇದರಿಂದ SITಗೆ ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಈವರೆಗೂ ಅನಾಮಿಕ ತೋರಿಸಿದ್ದರಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿವೆ. ಈಗ ಧರ್ಮಸ್ಥಳದಿಂದ 3 ಕಿಲೋಮೀಟರ್ ದೂರದಲ್ಲಿ ತೋರಿಸಿದ ಹೊಸ ಜಾಗದಲ್ಲಾದರೂ ಏನಾದರೂ ಸಿಗಬಹುದು ಅನ್ನೋ ಕುತೂಹಲ ಇತ್ತು. ಆದರೆ ಸ್ಪಾಟ್ ನಂಬರ್ 15ರಲ್ಲಿ ಏನು ಸಿಕ್ಕಿದೆ ಅನ್ನೋ ವಿಚಾರ ರಹಸ್ಯವಾಗೇ ಉಳಿದಿದೆ. ಹೊಸ ಜಾಗ ಆಗಿರೋದ್ರಿಂದ ಏನಾದರೂ ಸಿಗಬಹುದು ಅನ್ನೋ ನಂಬಿಕೆಯಲ್ಲಿ SIT ಹೋಗಿತ್ತು. ಅದಕ್ಕೆ ತಮ್ಮೊಂದಿಗೆ ಉಪ್ಪಿನ ಮೂಟೆಯನ್ನೂ ಸಹಿತ ತೆಗೆದುಕೊಂಡು ಹೋಗಿತ್ತು. ಹಿಟಾಚಿಯನ್ನು ಕರೆಸಿಕೊಳ್ಳಲಾಗಿತ್ತು. ಭಾರೀ ಮಳೆಯ ನಡುವೆ ಕಾರ್ಯಾಚರಣೆ ಮಾಡಿ ಶೋಧ ನಡೆಸಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಶೋಧ ನಡೆಸಿ ಸ್ಥಳದಲ್ಲಿ ಏನು ಸಿಕ್ಕಿದೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದಿದೆ. ಸದ್ಯಕ್ಕೆ ಅಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಉತ್ಖನನ ನಡೆಸಿ SIT ಟೀಮ್ ವಾಪಸ್ ಆಗಿದೆ. ಸುಮಾರು 5 ಗಂಟೆ ಸುಮಾರಿಗೆ ಅನಾಮಿಕ ಮತ್ತು ಅಧಿಕಾರಿಗಳು ಕಾಡಿನಿಂದ ವಾಪಸ್ ಬಂದಿದ್ದಾರೆ. ಒಂದು ಕಡೆ ಶೋಧ ನಡೀತಾ ಇದ್ರೆ ಮತ್ತೊಂದು ಕಡೆ SIT ರಹಸ್ಯವಾಗೇ ಅನಾಮಿಕನ ಜನ್ಮಜಾಲಾಡಲು ಮುಂದಾಗಿದೆಯಂತೆ.
ಅನಾಮಿಕ ಶವಗಳನ್ನ ಹೂತಿದ್ದೇನೆ ಅನ್ನೋದು ಬಿಟ್ಟು ಬೇರೇನೂ SIT ಮುಂದೆ ಹೇಳ್ತಾ ಇಲ್ಲ. ತನ್ನ ಬಗ್ಗೆ ಅಂತೂ ಒಂದಿಂಚು ರಹಸ್ಯವನ್ನ ಬಿಟ್ಟುಕೊಡ್ತಾ ಇಲ್ಲ. ತಮ್ಮ ವಕೀಲರು ಎಷ್ಟು ಹೇಳಬೇಕು ಅಂತ ಹೇಳಿದ್ದಾರೋ ಅಷ್ಟನ್ನ ಮಾತ್ರ ಅನಾಮಿಕ SIT ಮುಂದೆ ಹೇಳ್ತಾ ಇದ್ದಾನಂತೆ. ಇದರಿಂದ SIT ತನಿಖೆಗೂ ಅಡೆತಡೆ ಉಂಟಾಗ್ತಾ ಇದೆ. ಅದಕ್ಕೆ ಈಗ SIT ಅನಾಮಿಕನ ಸುತ್ತಲೂ ರಣವ್ಯೂಹವನ್ನೇ ಹೆಣೆದು ಅನಾಮಿಕನಿಗೆ ಗೊತ್ತಿಲ್ಲದಂತೆ ಆತನ ಚರಿತ್ರೆಯನ್ನ ಜಾಲಾಡ್ತಾ ಇದೆಯಂತೆ. ಅನಾಮಿಕ 20 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇ ನಿಜ ಆದ್ರೆ ಆತ ಖಂಡಿತ ಧರ್ಮಸ್ಥಳದಲ್ಲಿ ಇರೋರಿಗೆ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ. ಆತನ ಪರಿಚಯ ತುಂಬಾ ಜನಕ್ಕೆ ಇದ್ದೇ ಇರುತ್ತೆ. ಆಗ ಅನಾಮಿಕ ವ್ಯಕ್ತಿ ಧರ್ಮಸ್ಥಳದಲ್ಲಿ ಏನು ಮಾಡ್ತಾ ಇದ್ದ, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ಈಗ SIT ಅನಾಮಿಕನ ಬಗ್ಗೆಯೇ ವಿಚಾರಣೆಗೆ ಮುಂದಾಗಿದೆಯಂತೆ. ಅನಾಮಿಕ ಹೇಳದೇ ಇರೋ ಸಾಕಷ್ಟು ವಿಷಯಗಳನ್ನ ಜನರಿಂದ ಪಡೆಯಲು SIT ತೀರ್ಮಾನಿಸಿದೆಯಂತೆ. ಅನಾಮಿಕನಿಗೆ ಗೊತ್ತಿಲ್ಲದಂತೆ ಅವನ ಬಗ್ಗೆ ಸತ್ಯಶೋಧನೆಗೆ ಇಳಿದಿರೋ SIT ಅನಾಮಿಕನ 19 ವರ್ಷಗಳ ಸಂಪರ್ಕ ಜಾಲ ಪತ್ತೆ ಹಚ್ಚಲು ಮುಂದಾಗಿದೆ. 1995ರಿಂದ 2014ರವರೆಗೆ ಅನಾಮಿಕನಿಗೆ ಪರಿಚಯವಿದ್ದವರ ಲಿಸ್ಟ್ ರೆಡಿ ಮಾಡಿದ್ಯಂತೆ. ಸ್ನಾನಘಟ್ಟ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಈಗಾಗಲೇ ಕೆಲವರನ್ನ SIT ಕಚೇರಿಗೆ ಕರೆದು ವಿಚಾರಣೆ ಮಾಡಲಾಗಿದೆಯಂತೆ. ಜೊತೆಗೆ ಕೆಲಸ ಮಾಡಿದ್ದವರು ಪರಿಚಯಸ್ಥರ ವಿಚಾರಣೆ ಮಾಡಲಾಗ್ತಾ ಇದೆಯಂತೆ. ಅನಾಮಿಕನ ಆರೋಪದಂತೆ ಘಟನೆಗಳು ನಡೆದಿದೆಯಾ ಅಥವಾ ಇಲ್ಲವಾ ಎಂಬ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗಿದೆಯಂತೆ. ಅನಾಮಿಕನ ಕೆಲಸ, ವ್ಯಕ್ತಿತ್ವದ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆಯಂತೆ. ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆ ಸತ್ಯಶೋಧನೆ ಮಾಡಲಾಗಿದೆಯಂತೆ. ಅನಾಮಿಕ ವ್ಯಕ್ತಿ ಜೊತೆಯಲ್ಲಿ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡಿದವರನ್ನೂ ಪತ್ತೆ ಹಚ್ಚಿರುವ SIT ಅಧಿಕಾರಿಗಳು ಈಗಾಗಲೇ ತಮಿಳು ಮೂಲದ 5ರನ್ನ ವಿಚಾರಣೆ ನಡೆಸಿದೆಯಂತೆ. ತಮಿಳುನಾಡು ಸೇರಿದಂತೆ ಇತರೆ ಕಡೆಯಿಂದ ಕೆಲವು ವ್ಯಕ್ತಿಗಳನ್ನು ಕರೆಸಿ ವಿಚಾರಣೆ ನಡೆಸಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆಯಂತೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದಲೂ ಹಳೆ ದಾಖಲೆಗಳನ್ನು ಪಡೆದುಕೊಂಡು ಆ ದಾಖಲೆಗಳನ್ನು ಮುಂದಿಟ್ಟು ತನಿಖೆ ನಡೆಸಲಾಗಿದೆಯಂತೆ. ಮತ್ತೊಂದು ಕಡೆ ಗ್ರಾಮ ಪಂಚಾಯತ್ನಿಂದ ವಶಕ್ಕೆ ಪಡೆದಿರುವ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆಯಂತೆ.